ತಸ್ಸ ಭಗವತು ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧ ಧಮ್ಮ ಸಂಘ ತ್ರಿರತ್ನಗಳಿಗೆ ನಮಿಸುತ್ತಾ, ಪರಮ ಪೂಜ್ಯ ಬಾಬಾಸಾಹೇಬರ ಪಾದಗಳಿಗೆ ನಮಿಸುತ್ತಾ, ಪೂಜ್ಯ ಮನೋಹರಕಿತ ಬಂತಿದೇವರ ಪಾದಗಳಿಗೆ ನಮಿಸುತ್ತಾ, ಎಲ್ಲ ಧಮ್ಮ ಬಂಧುಗಳಿಗೆ ಬೆಸ್ಟ್ ಸಂಸ್ಥೆಯ ಪರವಾಗಿ ಈ ಭಾನುವಾರದ ಧಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಧಮ್ಮ ಪ್ರವಚನವನ್ನು ನಾನು ಶುರು ಮಾಡ್ತೇನೆ. ತುಂಬ ವಿಶೇಷವಾದಂಥದ್ದು. ಇದನ್ನು ನಾನು ಮಹಾ ಗೌತಮ ವಂಶ ತ್ರಿಪಿಟಕದಲ್ಲಿ ಬರ್ತದೆ, ಗೌತಮ ವಂಶ ಅಂತ ಬುದ್ಧ ವಂಶ ಬೇಸಿಕಲಿ. ಅದರಿಂದ ನಾನು ತಿಳ್ಕೊಂಡಿದ್ದು. ಇದನ್ನು ಸುಮಾರು ಕಡೆ ಸರ್ಚ್ ಮಾಡದೆ ಸಿಗಲಿಲ್ಲ. ಕೊನೆಗೆ ಇಂಟರ್ನೆಟ್ಟಲ್ಲೆಲ್ಲ ಸರ್ಚ್ ಮಾಡಿ ಕೊನೆಗೆ ತುಂಬ ಅದ್ಭುತವಾಗಿದೆ. ಇದನ್ನು ನಾನು ಹೇಳಬೇಕು ಅಂತ ಅನ್ನಿಸ್ತು. ಭಗವಾನ್ ಬುದ್ಧರು ಬೋಧಗಯದಲ್ಲಿ ಜ್ಞಾನೋದಯ ಆಗುತ್ತೆ. ಅದಾದ ನಂತರ ಸಾರನಾಥ ಪಲ್ಕಿ ಮೊದಲ ಡಿಸ್ಕೋರ್ಸ್ನ ಆಷಾಢ ಹುಣ್ಣಿಮೆಯ ದಿನ ಕೊಡ್ತಾರೆ. ಕೊಟ್ಟ ಮೊದಲ ದಿನ ಕೊಂಡಣ್ಣ ಬರ್ತಿದ್ದೇವರು ಅವರ ಜೊತೆ 180 ಮಿಲಿಯನ್ಸ್ ಅಂತಂದರೆ 18 ಕೋಟಿ ದೇವತೆಗಳು ಕೂಡ ಬೋಧಿಯನ್ನು ಪಡ್ಕೊಳ್ತಾರೆ. ಅದಾದ ನಂತರ ಅನಂತ ಲಕ್ಷಣ ಸೂತ್ರವನ್ನು ಅವರು ಹೇಳ್ತಾರೆ. ಮೊದಲನೇದು ಧಮ್ಮಚಕ್ರ ಪ್ರವರ್ತನ ಸೂತ್ರ, ಆದ ನಂತರ ಅನಂತ ಲಕ್ಷಣ ಸೂತ್ರ, ಅನಾತ್ಮದ ಬಗ್ಗೆ ಒಂದು ಸೂತ್ರವನ್ನು ಹೇಳ್ತಾರೆ. ಆ ಸಮಯದಲ್ಲಿ 5ನೇ ದಿನ ಎಲ್ಲ ಬಿಕ್ಕುಗಳು 5 ಜನ ಬಿಕ್ಕುಗಳು ಕೂಡ ಅರ್ಹಂತರಾಗ್ತಾರೆ. 7ನೇ ದಿನ ಅಂದರೆ 8ನೇ ದಿನ ಭಗವಾನ್ ಮತ್ತೊಂದು ಡಿಸ್ಕೋರ್ಸ್ ಕೊಡ್ತಾರೆ. ಇದನ್ನು ನಾವು ಸುಮಾರು ಕಡೆ ಮಿಸ್ ಮಾಡ್ಕೊಂಡಿದ್ದೀವಿ ಈ ಲಿಂಕನ್ನು. ಅದರ ಬಗ್ಗೆ ನಾನು ಇವತ್ತು ಹೇಳ್ತೇನೆ. ನಾಲಕ ಅಂತಕ್ಕಂತಹ ಒಬ್ಬ ತುಂಬ ಆಗರ್ಭ ಶ್ರೀಮಂತ ಇರ್ತಾರೆ. ಅವರು ಕಾಲದೇಗುಲ ಅಸಿತ ಮಹರ್ಷಿ ಕೇಳಿದಿರಲ್ವಾ? ಕಾಲದೇಗುಲ ಅಸಿತ ಮಹರ್ಷಿ ಯಾರೋ? ಸಿದ್ಧಾರ್ಥ ಗೌತಮ ಹುಟ್ಟಿದಾಗ ಫಸ್ಟು ಅವರು ಬಂದು ಇವರು ಬುದ್ಧರಾಗ್ತಾರೆ ಅಂತಕ್ಕಂಥದ್ದನ್ನು ಡಿಕ್ಲೇರ್ ಮಾಡಿದ್ದು. ಆದರೆ ಅವ್ರಿಗೆ 3 ವರ್ಷ ಕ್ಲಾಸ್ ಆಗಿರುತ್ತೆ. ಅವರು ನೊಂದ್ಕೊಳ್ತಾರೆ. ಯಾಕೆಂದರೆ ಇವರು ಬುದ್ಧರಾದಾಗ ನಾನು ಬದುಕಿರಲ್ಲ, ನಾನು ಧಮ್ಮವನ್ನು ಕೇಳಲಿಕ್ಕೆ ನಾನು ಇರೋದಿಲ್ವಲ್ಲ ಅಂತ ಅಂದ್ಬಿಟ್ಟು ಬೇಸರ ಪಟ್ಕೊಂಡಿರ್ತಾರೆ. ಅವರು ಅವರ ಕಸಿನ್ ಬ್ರದರ್, ಅವರ ಸೋದರಳಿ ಆಗಬೇಕು, ಸೋದರಳಿಯ ಈ 4 ಅವನಿಗೆ ಈ ಭೂಮಿ ಮೇಲೆ ಬುದ್ಧರ ಉದಯ ಆಗಿದೆ, ಅಂದರೆ ಬುದ್ಧರಾಗ್ತಕ್ಕಂಥವ್ರು ಹುಟ್ಟಿದ್ದಾರೆ, ಮುಂದೆ ಅವರು ಬುದ್ಧರಾಗ್ತಾರೆ, ನೀನು ಅವರ ಧಮ್ಮವನ್ನು ತಿಳಿದುಕೋ ಅಂತಂದ್ಬಿಟ್ಟು ಹೇಳಿರ್ತಾರೆ. ಆಗ ಆ ಮಾತಿಗೆ ಅವನು ತುಂಬ ಕೃತಜ್ಞಪೂರ್ವಕನಾಗಿ ಆವಾಗಲೇ ಮನೆಯನ್ನು, ಆಗರ್ಭ ಶ್ರೀಮಂತ ಮನೆಯನ್ನು ತೊರೆದಿರ್ತಾರೆ. ಅವರದ್ದು ಒಂದು ಪದ್ಧತಿ ಇರ್ತದೆ ಅವತ್ತಿನ ಕಾಲದಲ್ಲಿ. ಏನು ಅಂದರೆ ಈ ನೀರಿನಲ್ಲಿ ಹೋಗ್ತಕ್ಕಂಥ ಅದನ್ನು ಕೂಡ ಬಿಟ್ಟಿರ್ತಾನೆ. ಬಿಟ್ಟು ಯಾಕೆ ಬಿಡ್ತಾನೆ ಅಂದರೆ ನೀರಿನಲ್ಲಿ ಪದೇ ಪದೇ ಜಾಸ್ತಿ ಮುಳುಗಿ ಎರೆಯೋದ್ರಿಂದ ಏನಾಗುತ್ತೆ ಅಂದರೆ ಕಿವಿಗಳಿಗೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಒಂದು ವೇಳೆ ನಾನು ಕಿವಿಗಳಿಗೆ ತೊಂದರೆಯಾಗಿ ನನಗೆ ಧಮ್ಮವನ್ನು ಕೇಳಲಿಕ್ಕಾಗಲಿಲ್ಲ ಅಂತಂದರೆ ನಾನು ಇಷ್ಟು ಪ್ರಯತ್ನ ಮಾಡಿದ್ದು ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ತುಂಬ ಅದ್ಭುತವಾಗಿ ಉಲ್ಲೇಖ ಮಾಡಿದ್ದಾರೆ. ಇದು ಸಣ್ಣ ಬುಕ್ಕು, ಇನ್ನೊಂದು ಇದೆ ಗೌತಮ ವಂಶ ಅಂತ ಅಂದ್ಬಿಟ್ಟು, ಅದರಲ್ಲೆಲ್ಲ ತುಂಬ ಅದ್ಭುತವಾಗಿ ಉಲ್ಲೇಖ ಮಾಡಿದ್ದಾರೆ ಅಂದ್ಕೊಂಡು ಅವನು ಬಿಟ್ಟಿರ್ತಾನೆ. ಸೊ 35 ವರ್ಷ ವೆಯ್ಟ್ ಮಾಡ್ತಾ ಇರ್ತಾನೆ. ಇಲ್ಲಿ ಹಿಮವಂತ ಪರ್ವತ ಹಿಮಾಲಯದಲ್ಲಿ ವೆಯ್ಟ್ ಮಾಡ್ತಾ ಇರ್ತಾನೆ. ಬುದ್ಧರ ಉದಯ ಆಗಿ ಯಾವಾಗ ಡಿಸ್ಕೋರ್ಸ್ ಆಗುತ್ತೋ ಆಗ ಅವನಿಗೆ ವಿಷಯ ತಿಳಿಯುತ್ತೆ. ಅಲ್ಲಿಂದ ಹಿಮವಂತದಿಂದ ಅವನು ಸಾರನಾಥಕ್ಕೆ ಬರ್ತಾನೆ. ಸಾರನಾಥಕ್ಕೆ ಬಂದು ಭಗವಾನ್ ಬುದ್ಧರಿಗೆ ಗೊತ್ತಿರ್ತದೆ ಇವರು ಬರ್ತಾರೆ ಅಂತ. ಇದು ಭಗವಾನ್ ಬುದ್ಧ ಬಂದು ಅವನು ಭಗವಾನ್ ಬುದ್ಧರಿಗೆ ನಮಸ್ಕಾರ ಮಾಡಿ ಕುಶಲೋಪರಿಯನ್ನು ವಿಚಾರ ಮಾಡಿ ಆದ ನಂತರ ಭಗವಾನ್ಗಳಲ್ಲಿ ಧಮ್ಮವನ್ನು ಹೇಳಿ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಆಗ ಭಗವಾನ್ ಬುದ್ಧರು ಡಿಸ್ಕೋರ್ಸ್ ಕೊಡ್ತಾರೆ. ಇದು ಭಗವಾನ್ ಬುದ್ಧರ 3ನೇ ಡಿಸ್ಕೋರ್ಸ್. ಓಕೆ, 3rd ಡಿಸ್ಕೋರ್ಸ್ ಯಾವುದು? 4 ಸೂಕ್ತ. ಗೌತಮ ಬುದ್ಧ ವಂಶದಲ್ಲಿ ಬರ್ತದೆ. ಮತ್ತು ಅದು ತ್ರಿಪಿಟಕದಲ್ಲಿ ಏನಾಗಿದೆ ಅಂದರೆ ಸುತ್ತ ನಿಪಾತದಲ್ಲಿ, ಮತ್ತು ಮಧ್ಯಮ ನಿಕಾಯದಲ್ಲಿ, ಮತ್ತು ದೀಘ ನಿಕಾಯ ನಂಬರ್ 14 ಎಲ್ಲರನ್ನೂ ಕೂಡ ಸ್ವಲ್ಪನೇ ಪಾರ್ಟ್ ಬೈ ಪಾರ್ಟ್ ಮೆನ್ಷನ್ ಆಗಿದೆ. ಒಂದೇ ಕಡೆ ಎಕ್ಸಾಕ್ಟಿಗೆಲ್ಲ ಸಿಗೋದಿಲ್ಲ, ಬಟ್ ಮಹಾಗೌತಮ ವಂಶ ಪುಸ್ತಕದಲ್ಲಿ ಕಂಪ್ಲೀಟಾಗೆಲ್ಲ ಸಿಗುತ್ತೆ. ಓಕೆ, ಇಂಟರ್ನೆಟಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆಲ್ಲ ಸಿಗುತ್ತೆ. ಭಗವಾನ್ ಬುದ್ಧರು 23 ಪಾಯಿಂಟ್ಸ್ನ ಹೇಳ್ತಾರೆ. ಇದನ್ನು ನಾವೆಲ್ಲರೂ ಕೂಡ ಉಪಾಸಕರಿಗೆ ಮತ್ತು ಬಿಕ್ಕುಗಳಿಗೆ ಇಬ್ಬರಿಗೂ ಕೂಡ ಹೇಳಿದ್ವಿ. ಫಸ್ಟು ಬಿಕ್ಕುಗಳಿಗೆ ಮಾಡಿದಂತಹ ನಿಯಮಗಳಿವು.
ಬೆಕ್ಕುಗಳಿಗೆ ಹೇಗಿರಬೇಕು ಅಂತಕ್ಕಂತಹ ಒಂದು ನಿಯಮಗಳನ್ನು ಫಸ್ಟ್ ಕೊಟ್ಟಿರುವಂಥದ್ದು ಮೊದಲ ಥರ್ಡ್ ಡಿಸ್ಕೋರ್ಸಲ್ಲಿ. ಓಕೆ, ಅದನ್ನು ಮೋನಯ್ಯ ಪಟಿಪದ ಅಂತ ಅಂದ್ಬಿಟ್ಟು ಕರೀತಾರೆ. ಮೋನಯ್ಯ ಪಟಿಪದ ಅಂದರೆ ಮೋನಯ್ಯ ಅಂತಂದರೆ ಮಾರಲ್ ಪರ್ಫೆಕ್ಷನ್ಸ್, ಶೀಲಗಳಲ್ಲಿ ನಾವು ಯಾವ ರೀತಿ ಪರ್ಫೆಕ್ಟ್ ಆಗಬೇಕು. ನಾವು ಯಾಕೆ ಪರ್ಫೆಕ್ಟ್ ಆಗಬೇಕು? ನಾವು ಪರ್ಫೆಕ್ಟ್ ಆಗಬೇಕು ಅಂದರೆ ನಿಬ್ಬಾಣದ ಮಾರ್ಗಕ್ಕೆ ಹೋಗಬೇಕು. ನಿಬ್ಬಾಣದ ಮಾರ್ಗಕ್ಕೆ ಹೋಗಬೇಕು ಅಂದರೆ 4 ಹಂತಗಳು ದಾಟಬೇಕು. ಯಾವುದು? ಸೋತಪ್ಪನ್ನ, ಸಗದಾಗಾಮಿ, ಅನಾಗಾಮಿ, ಅರಹಂತ. ಸೊ ಆ ಹಂತಗಳನ್ನು ನಾವು ಪಡ್ಕೊಳ್ಬೇಕು ಅಂದರೆ ಆ ಮಾರಲ್ ಪರ್ಫೆಕ್ಷನ್ ನಮ್ಮಲ್ಲಿ ಇರಬೇಕು. ಶೀಲದ ಒಂದು ಸಮಗ್ರ ಪರ್ಫೆಕ್ಷನ್ ನಮ್ಮಲ್ಲಿ ಇರಬೇಕು. ಅದು ಹೇಗೆ ನಾವು ಫಾಲೋ ಮಾಡಬೇಕು ಅಂತಕ್ಕಂಥದ್ದನ್ನು ಭಗವಾನ್ ಬುದ್ಧರು 4ನಿಗೆ ಹೇಳ್ತಾರೆ. ಅದನ್ನು ಮೋನಯ್ಯ ಪಟಿಪದ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮೋನಯ್ಯ ಪಟಿಪದ ಅಂತಕ್ಕಂತಹ ಪದವನ್ನು ನೋಡ್ಕೊಳ್ಕೊಳ್ಳಿ. ಅದು ನೀವು ನೆಟ್ಟಿನ ಸರ್ಚ್ ಮಾಡಿದ್ರೆ ಡೀಟೇಲ್ಸ್ ಸಿಗುತ್ತೆ. 23 ರೀತಿಯ ನಿಯಮಗಳನ್ನು ಭಗವಾನ್ ಬುದ್ಧರು ಹೇಳ್ತಾರೆ. ಇದು ಫಸ್ಟ್ ಬಿಕ್ಕು ನಿಯಮಗಳು ಅಂತ ಅಂದ್ಬಿಟ್ಟು ನಾವು ಕನ್ಸಿಡರ್ ಮಾಡ್ಬೋದು. ಓಕೆ, ಮೊದಲನೇದು ನಾಲ್ಕನ್ನ ಮಗನೇ ಅಂತ ಅಂದ್ಬಿಟ್ಟು ಸಂಬೋಧನೆ ಮಾಡ್ತಾ ಇದ್ರು ಭಗವಾನ್ ಬುದ್ಧರು. 4 ಮಗನೇ, ನೀನು ಒಂದು ವೇಳೆ ಹಳ್ಳಿ ಅಥವಾ ಪಟ್ಟಣಗಳಲ್ಲಿ ಜನರು ನೀನು ಪಿಂಡಪಾತಕ್ಕೆ ಹೋದಾಗ ಜನ ನಿನ್ನ ತಿರಸ್ಕಾರ ಮಾಡ್ಬೋದು ಅಥವಾ ಸತ್ಕಾರನೂ ಕೂಡ ಮಾಡ್ಬೋದು. ಯಾಕೆಂದರೆ ಅವರು ಶ್ರಮಣರು, ಎಲ್ಲವನ್ನು ತ್ಯಾಗ ಮಾಡಿರ್ತಕ್ಕಂಥವರು ಅಲ್ವಾ. ನಿಮಗೆ ಅವರು ಸತ್ಕಾರನೂ ಮಾಡ್ಬೋದು ಅಥವಾ ತಿರಸ್ಕಾರವನ್ನು ಮಾಡ್ಬೋದು. ಅಲ್ಲಿ ದೊಡ್ಡ ರಾಜನಿರ್ಬೋದು ಅಥವಾ ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಇರ್ಬೋದು. ಅವರ ಬಗ್ಗೆ ನೀನು ಆ ಸಮಯದಲ್ಲಿ ಏನು ಮಾಡಬೇಕು? ಯಾವುದೇ ರೀತಿ ದ್ವೇಷವನ್ನು ತಾಳಬಾರದು, ಮತ್ತು ಅವರ ಬಗ್ಗೆ ಪ್ರೀತಿಯನ್ನು ಕೂಡ ಅತ್ಯಂತ ಹೆಚ್ಚು ಪ್ರೀತಿಯನ್ನು ಕೂಡ ತೋರಿಸ್ತಕ್ಕಂಥವನ್ನಾಗಬಾರ್ದು. ಸಮತಾಭಾವವನ್ನು ನೀನು ಕಾಯ್ದುಕೊಳ್ಬೇಕು. ಇದು ಮೊದಲು. ಯಾರು ಅತಿ ಹೆಚ್ಚು ಪ್ರೀತಿ ಕೊಟ್ಟರೂ ಕೂಡ ನಾವು ಸಮತಾಭಾವದಲ್ಲಿ ನಾವು ನೋಡಬೇಕು. ಮತ್ತು ದ್ವೇಷ ಮಾಡೋದು ಕೂಡ, ನಮ್ಮನ್ನು ಯಾರು ಕಡೆಗಣಿಸೋದನ್ನು ಕೂಡ ನಾವು ಅವರನ್ನು ಸಮತಾಭಾವದಲ್ಲಿ ನೋಡಬೇಕು. ಅವರಿಗೆ ಮೈತ್ರಿಯನ್ನು ಕೊಡಬೇಕು. ಓಕೆ, ಇದು ಮೊದಲನೇದು, ಉಪೇಕ್ಷಾ ಭಾವವನ್ನು ತಾಳ್ತಕ್ಕಂಥದ್ದು. ಎರಡನೇದು, 4ನೇ ಪುತ್ರ 4ನೇ, ನೀನು ಅರಣ್ಯದಲ್ಲಿ ಹೋಗ್ಬೇಕಾದ್ರೆ ಅದರಲ್ಲಿ ಕಾಡಾಗ್ನಿ ಹೇಳಬಹುದು. ಅಂದರೆ ಬೆಂಕಿ ಬರ್ಬೋದು, ಹುಲಿ ಬರ್ಬೋದು, ಸಿಂಹ ಬರ್ಬೋದು, ಚಿರತೆ ಬರ್ಬೋದು, ಕಾಡು ಮೃಗಗಳು ಬರ್ಬೋದು. ಆದರೂ ಕೂಡ ನಾವು ಯಾವುದಕ್ಕೂ ಕೂಡ ಹೆದರಬಾರ್ದು. ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇರ್ತಕ್ಕಂಥವ್ರು ಹೆದರಬಾರ್ದು. ಯಾಕೆ ಈ ಹೆದರಿಕೆ ಅನ್ನೋದು ಯಾವಾಗ ಹೋಗುತ್ತೆ ನಮ್ಮಲ್ಲಿ? ಅಂಟಿಗೆ ಬಿಟ್ಟಾಗ. ನಾವು ಯಾವಾಗ ಶೀಲವಂತರಾಗ್ತೀವಿ ಆಗ ನಮ್ಮಲ್ಲಿ ಭಯ ಹೋಗುತ್ತೆ. ಓಕೆ, ಹಾಗಾಗಿ ಶೀಲವನ್ನು ನಾವು ಪರ್ಫೆಕ್ಟ್ ಮಾಡ್ತಾ ಹೋಗಬೇಕು. ಆಗ ನಿನ್ನಲ್ಲಿ ಭಯ ಇರೋದಿಲ್ಲ, ಯಾವುದಕ್ಕೂ ಭಯ ಇರೋದಿಲ್ಲ. ನೀನು ಎಲ್ಲ ಜೀವಿಗಳ ಮೇಲೆ ಮೈತ್ರಿಯನ್ನು ಹೆಚ್ಚು ಹರಿಸಿದಷ್ಟು ಆ ಹೆದರಿಕೆ ಭಯ ನಿನ್ನಲ್ಲಿ ಹೋಗ್ತದೆ. ಹಾಗಾಗಿ ಇದು ಎರಡನೇದು. ಯಾವುದು? ಹುಲಿ, ಸಿಂಹ, ಚಿರತೆ, ಕಾಡು ಮೃಗಗಳು ಅವು ಆರ್ಭಡಿಸ್ತಾ ಇರ್ಬೋದು. ಏನೇ ಮಾಡೋದನ್ನು ಕೂಡ ನಾವು ಅವುಗಳ ಬಗ್ಗೆ ಹೆದರಿಕೆ ಅನ್ನೋದನ್ನು ಬಿಟ್ಟು ನಾನು ಕೂಡ ಎಲ್ಲರಲ್ಲೂ ಕೂಡ ಒಬ್ಬ ಜೀವಿ ಅಂತಕ್ಕಂಥದ್ದನ್ನು ಅರಿತುಕೊಂಡು ಧ್ಯಾನದಲ್ಲಿ ಆಸಕ್ತನಾಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಮತ್ತು ಅರಣ್ಯದಲ್ಲಿ ಅನೇಕ ಜನರು ಹೆಣ್ಣು ಮಕ್ಕಳು, ಅನೇಕ ಜನರು ಹೆಣ್ಣು ಮಕ್ಕಳು ಕಟ್ಟಿಗೆ ಹರಿಸಲಿಕ್ಕೆ ಬರ್ಬೋದು, ಹೂ ಕಿಳ್ಲಿಕ್ಕೆ ಬರ್ಬೋದು. ಅವರು ಏಕಾಏಕಿ ಇವರನ್ನು, ಈ ಶ್ರಮಣರನ್ನು ನೋಡಿ ಅವ್ರನ್ನ ಪ್ರೇರೇಪಿಸಲಿಕ್ಕೆ ಪ್ರಯತ್ನ ಪಡ್ಬೋದು. ಆಗ ನೀನು ಆಕರ್ಷಿತನಾಗಬಾರದು. ಯಾವುದೇ ರೀತಿ ಇಂದ್ರಿಯ ಸುಖಗಳಲ್ಲಿ ನೀನು ಆಕರ್ಷಿತನಾಗಬಾರದು. ನಿನ್ನ ಗುರಿ ಸ್ಪಷ್ಟವಾಗಿರಬೇಕು. ಏನು? ದುಃಖದಿಂದ ಮುಕ್ತನಾಗ್ತಕ್ಕಂತಹ ಗುರಿ ಸ್ಪಷ್ಟವಾಗಿರಬೇಕು. ಇದು 3ನೇದು. 4ನೇದು ಪುತ್ರ 4ನೇ, ನೀನು ಕಾಮಭೋಗ ಮಾಡದೆ ಬ್ರಹ್ಮಚರ್ಯನ್ನು ಪಾಲಿಸಬೇಕು. ನಿನ್ನ ಹಾಗೆ ಇತರರು ಕೂಡ ಬದುಕಲು ಇಚ್ಛಿಸುತ್ತಾರೆ ಅಲ್ವಾ. ನಮಗೆ ಎಷ್ಟು ಬದುಕೋದಕ್ಕೆ ಇಷ್ಟ ಇದೆಯೋ ಎಲ್ಲ ಜೀವಿಗಳಿಗೂ ಕೂಡ ಅಷ್ಟೇ ಇಷ್ಟ ಇರುತ್ತೆ. ಹಾಗಾಗಿ ನಾವು ಯಾರನ್ನು ಕೂಡ, ಯಾವುದೇ ಜೀವಿಗಳನ್ನು ಕೂಡ ನಾವು ಹಿಂಸೆ ಮಾಡಬಾರದು. ಯಾವಾಗ ಈ ಹಿಂಸೆಯ ಇದು ನಮ್ಮಲ್ಲಿ ಕೂಡ ನಾಶ ಆಗುತ್ತೆ? ಕರುಣೆ, ಮೈತ್ರಿ. ಮೈತ್ರಿಯನ್ನು ಜಾಸ್ತಿ ಮಾಡಿದಷ್ಟು ಕರುಣೆ. ಯಾರು ತೊಂದರೆಯಲ್ಲಿದ್ದಾಗ ನಾವು ತೋರಿಸ್ತಕ್ಕಂಥದ್ದು ಕರುಣೆ. ನಮ್ಮಲ್ಲಿರ್ತಕ್ಕಂತಹ ಒಳ್ಳೆತನವನ್ನು ಎಲ್ಲರಿಗೂ ಕೂಡ ಹಂಚ್ತಕ್ಕಂಥದ್ದು ಮೈತ್ರಿ. ಓಕೆ, ಅದರಲ್ಲಿ ಡಿಫ್ರೆನ್ಸ್ ಇದೆ. ಯಾವಾಗ ನಮ್ಮಲ್ಲಿ ಈ ಹಿಂಸಾಭಾವನೆ ಕಡಿಮೆ ಆಗುತ್ತೆ ಅಂತಂದರೆ ಬೇಸಿಕಲಿ ನಾವು
ಲೆವೆಲ್ ಸ್ಟ್ರೀಮ್ ಲೈನ್ನ ಫಸ್ಟ್ ಎಂಟ್ರ್ ಆದಾಗ ಶೀಲಬದ್ಧ ಪರಮೋಸವನ್ನು ಮತ್ತು ವಿಚಿಕಿತ್ಸವನ್ನು ಯಾವಾಗ ದಾಟ್ತೀವೋ ಆಗ ನಮ್ಮಲ್ಲಿ ಇದು ಹಿಂಸಾ ಭಾವನೆ ಕಂಪ್ಲೀಟಾಗಿ ನಾಶ ಆಗುತ್ತೆ. ಅಲ್ಲಿವರೆಗೂ ಇರುತ್ತೆ. ಒಂದು ಲೆವೆಲ್ಗೆ ನಾವು ಶೀಲ ಫಾಲೋ ಮಾಡಬೇಕಾದ್ರೆ ಏನು ಅನಿಸುತ್ತೆ, ಆ ಸೆನ್ಸ್ ಆಫ್ ರೆಸ್ಪಾನ್ಸ್ ಯಾರು ಮಾರಲಿ ಸ್ಟ್ರಾಂಗ್ ಇರ್ತಾರೋ, ಯಾರು ಶೀಲವನ್ನು ಫಾಲೋ ಮಾಡ್ತಾರೆ ಅವ್ರ ಮನಸ್ಸಿನಲ್ಲಿ ಏನು ಬರ್ತದೆ, ಮೊದಲನೇದಾಗಿ ನನಗೆ ಯಾರಾದ್ರೂ ನೋವು ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ ಅಲ್ವಾ, ಅದೇ ರೀತಿ ನಾನು ಬೇರೆಯವರಿಗೆ ನೋವು ಮಾಡಿದ್ರೆ ಅದು ಅವ್ರಿಗೂ ಕೂಡ ಇಷ್ಟ ಆಗಲ್ಲ ಅಂತಕ್ಕಂಥದ್ದು ಅವರ ಮನಸ್ಸಲ್ಲಿ ಬರ್ತದೆ. ಸೊ ಹಾಗಾಗಿ ನಾನು ಅವರಿಗೆ ನೋವನ್ನು ಮಾಡಬಾರ್ದು ಅಂತಕ್ಕಂಥ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬರ್ತದೆ ಅಲ್ವಾ. ಇನ್ನೇನಕ್ಕಿದ ಕೊಂತೇಜಿ ಅವರು ಹೇಳಿರೋದು ಅಲ್ವಾ. ಆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿನ ಪ್ರತಿ ಹಂತದಲ್ಲೂ ಕೂಡ ನೋಡ್ತಾ ಹೋಗ್ಬೇಕು. ಶೀಲಗಳನ್ನ ಫಾಲೋ ಮಾಡ್ಬೇಕು ನಾವು. ಓಕೆ, ಹಾಗೆ ನಾವು ಬೇರೆ ಜೀವಿಗಳು ಕೂಡ ಬದುಕಲಿಕ್ಕೆ ಇಷ್ಟಪಡ್ತವೆ. ಹಾಗಾಗಿ ನಾವು ಅವ್ರನ್ನ ಹಿಂಸೆ ಮಾಡಬಾರದು. ಮತ್ತು ಅದೇ ರೀತಿ ಸೋತಪ್ಪನ್ನ, ಸಗದಾಗಾಮಿ, ಅನಾಗಾಮಿ, ಅರ್ಹಂತರು ಯಾರಿದಾರಲ್ಲ ಅವರನ್ನು ನಾವು ಕೊಲ್ಲಬಾರದು. 5 ಕಮ್ಮಗಳಿದ್ದಾವೆ, ಅದರಿಂದ ನಾವು ತಪ್ಪಿಸ್ಕೊಳ್ಲಿಕ್ಕಾಗಲ್ಲ. ಯಾವ್ಯಾವುದು 5? ತಾಯಿಯನ್ನು ಕೊಲ್ತಕ್ಕಂಥದ್ದು, ತಂದೆಯನ್ನು ಕೊಲ್ತಕ್ಕಂಥದ್ದು, ಅರ್ಹಂತರನ್ನು ಕೊಲ್ತಕ್ಕಂಥದ್ದು, ಮತ್ತೆ ಸಂಘಭೇದವನ್ನು ಮಾಡ್ತಕ್ಕಂಥದ್ದು. ಸಂಘದಲ್ಲಿ ಇಲ್ಲಿಂದ ಅಲ್ಲಿ ಹೇಳಿ, ಅಲ್ಲಿಂದ ಇಲ್ಲಿ ಹೇಳಿ ಆ ಸಂಘಭೇದವನ್ನು ಮಾಡ್ತಕ್ಕಂಥದ್ದು. 5ನೇದು ಬುದ್ಧರಿಗೆ ಕೊಲ್ಲೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಬುದ್ಧರಿಗೆ ಯಾರೂ ಕೂಡ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಈ ಕರ್ಮಗಳನ್ನು ನಾವು ಮಾಡಿದ್ರೆ ಅದರಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಅದರ ಒಂದು ಫಲ ಏನಿದೆಯಲ್ಲ ಅದು ತುಂಬ ಕ್ರೂರವಾಗಿರ್ತದೆ. ಅವಿಚ್ಛಿ ನರಕದಲ್ಲಿ ನಾವು ಹೋಗ್ತೀವಿ. ಸೊ ಅದನ್ನು ನೀನು ಯಾರು ಸ್ಟ್ರೀಮ್ ಲೈನ್ ಎಂಟರ್ ಆಗಿದಾರಲ್ಲ, ಸಗದಗಾಮಿ, ಸೋತಾಪನ್ನ, ಸಗದಗಾಮಿ, ಅನಾಗಾಮಿ, ಅರ್ಹಂತರನ್ನು ಕೊಲ್ಲಬಾರದು ಅಂತ ಹೇಳ್ತಾರೆ. ಅದೇ ರೀತಿ 6ನೇದು ಪುತ್ರ 4ನೇ 4 ಅವಶ್ಯಕತೆಗಳನ್ನು ಬಿಟ್ಟು ಬೇರೆ ಏನಕ್ಕೂ ನೀನು ಆಸೆಯನ್ನು ಪಡಬಾರ್ದು. ಓಕೆ, ಬುದ್ಧರು ಹೇಳಿರ್ತಕ್ಕಂಥದ್ದು ಏನು, ದುರಾಸೆ ಪಡಬಾರ್ದು ಅಂತ. ಅದರಲ್ಲಿ ಕೆಲವು 4 ಅವಶ್ಯಕತೆಗಳಿದ್ದಾವೆ. ಇವುಗಳನ್ನು ಬಿಯಾಂಡ್ ದಿಸ್, ಇವುಗಳಿಗೂ ಕೂಡ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಹೇಳ್ತೀನಿ ನಾನು ಅದನ್ನು. ಯಾವ್ಯಾವುದು 4 ಅಗತ್ಯ ವಸ್ತುಗಳು ಬೆಕ್ಕುಗಳಿಗೆ? 1 ಚೀವಾರ, 2ನೇದು ಪಿಂಡಪಾತ ಅಂದರೆ ಆಹಾರ. ಚೀವಾರ ಅಂದರೆ ಬಟ್ಟೆ, ಅವ್ರು ಹಾಕ್ತಕ್ಕಂತಹ ಬಟ್ಟೆ. 2ನೇದು ಆಹಾರ. 3ನೇದು ವಿಹಾರ, ಉಳ್ಕೊಳ್ಳಿಕ್ಕೆ ಅವರಿಗೆ ವಿಹಾರ. 4ನೇದು ಔಷಧಿಗಳು, ರೋಗ ಬಂದರೆ ಅವರಿಗೆ ಔಷಧಿ. ಇವು 4 ಬೇಸಿಕ್ ನೆಸೆಸಿಟೀಸ್. ಇವುಗಳನ್ನು ಬಿಟ್ಟು ಬೇರೆ ಯಾವುದೇ ವಿಚಾರಕ್ಕೂ ಕೂಡ ಜಾಸ್ತಿ ಬೇಕು ಅಂತಕ್ಕಂತಹ ಭಾವನೆಯನ್ನು ಬೆಳೆಸ್ಕೋಬಾರ್ದು. ಇವುಗಳಿಗೂ ಕೂಡ ಜಾಸ್ತಿ ಬೇಕು ಅಂತ ಭಾವನೆ ಬೆಳೆಸ್ಕೋಬಾರ್ದು. ಅದನ್ನ ನೆಕ್ಸ್ಟ್ ಹೇಳ್ತಾರೆ. ಯಾವಾಗ ಈ 4 ವಸ್ತುಗಳು ಯಥೇಚ್ಛವಾಗಿ ನಿನಗೆ ಬರ್ತದೋ ಅವುಗಳ ಮೇಲೂ ಕೂಡ ನೀನು ಅಂಟಿಕೊಳ್ಳಬಾರದು. ಚೀವಾರ 3ಕ್ಕಿಂತ ಜಾಸ್ತಿ ಚೀವಾರವನ್ನು ನಾವು ಇಟ್ಕೊಳ್ಬಾರ್ದು. ಅದಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ದಾನ ಮಾಡಬೇಕು. ಓಕೆ, ಆಹಾರವನ್ನು ಅಷ್ಟೇ, ದಿನಕ್ಕೆ 1 ಆಹಾರ ಸೇವನೆ ಭಗವಾನ್ ಬುದ್ಧರು ಹೇಳ್ತಕ್ಕಂಥದ್ದು. ಮತ್ತು ವಿಹಾರದ ಮೇಲೂ ಕೂಡ ಯಾವುದೇ ರೀತಿ ಅಂಟುವಿಕೆ ಇಟ್ಕೋಬಾರ್ದು. ಇನ್ನು ಔಷಧಿಯನ್ನು ತೆಗೆದುಕೊಳ್ತಕ್ಕಂಥದ್ದು ರೋಗ ಇದ್ದಾಗಲೇ ತೆಗೆದುಕೊಳ್ಳೋದು, ಯಾರನ್ನು ಕೂಡ ಸುಮ್ಮನೆ ಅಂತ ತೆಗೆದುಕೊಳ್ಳೋದಿಲ್ಲ ಅಲ್ವಾ. 7ನೇದು ಪುತ್ರ 4ನೇ, ನೀನು ಅಲ್ಪ ಆಹಾರಿಯಾಗಿರಬೇಕು. ಅಲ್ಪ ಆಹಾರ ಅಂತಂದರೆ ಅದನ್ನು ಕೂಡ ನೀಟಾಗಿ ಹೇಳ್ತಾರೆ. ನಮ್ಮ ಹೊಟ್ಟೆ ಯಾವಾಗಲೂ ಕೂಡ ಕಂಪ್ಲೀಟಾಗಿ ತುಂಬಿರಬಾರ್ದು, ಸ್ವಲ್ಪ ಖಾಲಿ ಇರಬೇಕು. ಆ ಥರನೇ ನಾವು ಆಹಾರ ಸೇವನೆಯನ್ನು ಮಾಡಬೇಕು. ಇಲ್ಲ ಅಂತಂದ್ರೆ ಏನಾಗ್ತದೆ, ಹುಲ್ಲುಗಂಬ ತುಂಬಿದಾಗ ನಾವು ಕೂತ್ಕೊಂಡು ಧ್ಯಾನ ಮಾಡ್ಲಿಕ್ಕಾಗುತ್ತಾ? ನಿದ್ರೆ ಬರುತ್ತೆ, ಆಲಸ್ಯತನ ಜಾಸ್ತಿ ಆಗುತ್ತೆ. ಸೊ ನಾವು ಆಹಾರದಲ್ಲಿ ಮಿತ ಆಹಾರಿಯಾಗಿರಬೇಕು. ಇದು 7ನೇದು. ಮತ್ತು ಅದರಲ್ಲೇ 4 ಸಬ್ ಡಿವಿಷನ್ಸ್ ಬರ್ತದೆ. ಅದರಲ್ಲಿ ಧೂತಂಗ ಅಂತ ಹೇಳ್ತಾರೆ. ಧೂತಂಗವನ್ನು ಪಾಲಿಸಬೇಕು. ಅದೇನು ಅಂತಂತಂದರೆ, ನನ್ನ 4 ಅವಶ್ಯಕತೆಗಳನ್ನು ಬೇರೆಯವರು ಅರ್ಥಕೊಳ್ಳಿ ಅಂತಕ್ಕಂತಹ ಭಾವನೆ ನಮ್ಮಲ್ಲಿ ಬರಬಾರ್ದು. ಬೇರೆಯವ್ರು ಗೊತ್ತಾಗಲಿ ಅದು ಅಂತಕ್ಕಂತಹ ಭಾವನೆ ನಮ್ಮಲ್ಲಿ ಬರಬಾರ್ದು. ಓಕೆ, ಬೇರೆಯವ್ರಿಗೆ ಗೊತ್ತಾಗಿ ಅವ್ರು ಕೊಡಲಿ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರಬಾರ್ದು. 1. 2ನೇದು, ನೀನು ಧರ್ಮದ ಅಪಾರ ಜ್ಞಾನವನ್ನು ನಾನು ಪಡೆದುಕೊಂಡಿದ್ದೀನಿ ಅಂತಂದರೆ ಅದು ಬೇರೆಯವ್ರಿಗೆ ತಿಳಿಲಿ ಅಂತಕ್ಕಂತಹ ಭಾವನೆ ನಮ್ಮಲ್ಲಿ ಬರಬಾರ್ದು. ಓಕೆ, ಅದು ಏನು ಮಾಡ್ತದೆ, ಅಹಂಕಾರವನ್ನು ಜಾಸ್ತಿ ಮಾಡ್ತಾ ಇದೆ. ಇದು ಬೇಸಿಕಲಿ ಅಹಂಕಾರ ಇರಬಾರ್ದು ಅಂತಕ್ಕಂಥದ್ದನ್ನು ಹೇಳ್ತಾ ಇರ್ತೇವೆ. ನನಗೆ ಜ್ಞಾನ ಇದೆ, ಅದು ಬೇರೆಯವ್ರಿಗೆ ಗೊತ್ತಾಗಲಿ, ನನಗೆ ಜ್ಞಾನ ಇರೋದ್ರಿಂದ ಅವರು ರೆಸ್ಪೆಕ್ಟ್ ಕೊಡಲಿ ಅಂತಕ್ಕಂಥ ಭಾವನೆಯನ್ನು ನಾವು ಇಟ್ಕೋಬಾರ್ದು. ಹಾಗೆಯೇ 3ನೇದು, ವಿಶೇಷವಾದ ಧಮ್ಮದಿಂದ ಮಗ್ಗ ಫಲ ಜ್ಞಾನವನ್ನು ಪಡೆದುಕೊಂಡಾಗ ಅದು
ಬೇರೆಯವ್ರಿಗೆ ಗೊತ್ತಾಗಲಿ, ನನಗೆ ಬಂದು ಅವರು ರೆಸ್ಪೆಕ್ಟ್ ಕೊಡಲಿ ಅಂತಕ್ಕಂತಹ ಭಾವನೆ ಇರಬಾರ್ದು. ಈ 4 ಸಂಗತಿಗಳ ಬಗ್ಗೆ ನಾವು ಯಾವಾಗಲೂ ಎಚ್ಚರ ವಹಿಸ್ತಾ ಇರಬೇಕು. ಯಾವಾಗ ಈ ಅಲ್ಪಾಹಾರ ಇದ್ದಾಗ ನಮಗೆ ಆ ಕಂಟ್ರೋಲ್ ಮಾಡ್ತಕ್ಕಂಥ ಈ ಆಹಾರವನ್ನು ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂದರೆ ಬೇರೆದನ್ನು ಕೂಡ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಬರ್ತದೆ ಅಂತಕ್ಕಂಥ. ಓಕೆ, ಅದು 7ನೇದು. 8ನೇದು, ನಾವು ಪಿಂಡಪಾತ ಮಾಡಿ ಆದ ಮೇಲೇನು ಅಲ್ಲಿ ಹಳ್ಳಿಯ ಜನರಿರ್ಬೋದು ಅಥವಾ ಸಿಟಿಯ ಜನರಿರ್ಬೋದು, ಅವ್ರ ಜೊತೆ ಹೆಚ್ಚು ಸಮಯವನ್ನು ಹರಟೆ ಹೊಡಿತಾ ಕಳೆಯಬಾರದು. ಪಿಂಡಪಾತವನ್ನು ಸ್ವೀಕಾರ ಮಾಡಬೇಕು, ಅದನ್ನು ತೆಗೆದುಕೊಂಡು ನಿನ್ನ ವಿಹಾರ ಅಥವಾ ಅವತ್ತಿನ ಕಾಲಘಟ್ಟದಲ್ಲಿ ವಿಹಾರಗಳು ಜಾಸ್ತಿ ಇರಲಿಲ್ಲ, ಕಾಡು ಹೋಗ್ಬೇಕು ಅಂದ್ಬಿಟ್ಟು. ಯಾಕಂದರೆ ಅವರು ಇದು 3ನೇ ಡಿಸ್ಕೋರ್ಸು, ವಿಹಾರ ಇನ್ನೂ ಯಾರು ಕೊಟ್ಟಿರಲಿಲ್ಲ ಅಲ್ವಾ, ಅವರು 3ನೇ ಡಿಸ್ಕೋರ್ಸು. ಕಾಡು ಹೋಗಬೇಕು, ಕಾಡಿಗೆ ಹೋಗಿ ಒಂದು ಮರದ ಕೆಳಗೆ ಕೂತ್ಕೊಂಡು ನಿನ್ನ ಪಿಂಡಪಾತ ಭೋಜನವನ್ನು ಸ್ವೀಕಾರ ಮಾಡಿ ನೀನು ಮತ್ತೆ ಧ್ಯಾನದಲ್ಲಿ ಆಸಕ್ತನಾಗಬೇಕು ಅಂತ ಹೇಳ್ತಾರೆ. ಇದು 8ನೇದು. 9ನೇದು, ಧ್ಯಾನದಲ್ಲಿ ಆಸಕ್ತನಾದ ಮೇಲೆ ಧ್ಯಾನದಲ್ಲಿ ನೀನು ಧ್ಯಾನಗಳಲ್ಲಿ ಬೆಳೀತಾ ಹೋಗಬೇಕು. ಧ್ಯಾನಗಳಲ್ಲಿ ಬೆಳೆಯೋದು ಅಂತಂತಂದರೆ 5 ನಿವಾರಣೆಗಳನ್ನ ನಿವಾರಿಸಿ, ಅದು ನೆಕ್ಸ್ಟ್ ಬರ್ತದೆ. ಅದರಿಂದ 1ನೇ ಧ್ಯಾನ, 2ನೇ ಧ್ಯಾನ, 3ನೇ ಧ್ಯಾನ, 4ನೇ ಧ್ಯಾನ ಅಂದರೆ ಸಮಾಧಿಯ ಹಂತಗಳನ್ನು ನೀನು ಅಭ್ಯಾಸ ಮಾಡ್ತಾ ಹೋಗಬೇಕು. ಅದರಿಂದ ಏನಾಗ್ತದೆ, ಅದು ನಿನ್ನನ್ನು ಸೋತಾಪತ್ತಿ ಫಲದ ಕಡೆಗೆ, ಧ್ಯಾನ ಸಮಾಧಿಯಲ್ಲಿ ಏಕಾಂತದಲ್ಲಿ ಸೋತಾಪತ್ತಿ ಮಗ್ಗವನ್ನು ಅನುಸರಿಸುತ್ತಾ ಮರದಡಿಯಲ್ಲಿ ಕುಳಿತುಕೊಳ್ಳಬೇಕು. ಓಕೆ, ಈ ರೀತಿ ಹೇಳ್ತಾರೆ. ಇದು 9. 10ನೇದು. 11ನೇದು, ನೀನು ಹಳ್ಳಿಯಲ್ಲಿ ಭಿಕ್ಷಾಟನೆಗೆ ಹೋದಾಗ ಜನರು ನಿನಗೆ ಕರಿಬೋದು, ಕರೆದನೂ ಇರ್ಬೋದು. ನಿನಗೆ ಸಂತೋಷನೂ ಆಗ್ಬೋದು, ಸಂತೋಷ ಆಗದೇ ನೋವಾಗೋ ರೀತಿಯಲ್ಲೂ ಕೂಡ ನಡ್ಕೋಬಹುದು. ನಿನಗೆ ಒಳಗಡೆ ಹೋದಾಗ ಪುರುಷರಿಂದ ಅಥವಾ ಸ್ತ್ರೀಯರಿಂದ ಯಾರಾದರೂ ಧಮ್ಮಸನವನ್ನು ಯಾರು ಅರಿತುಕೊಂಡಿರೋದಿಲ್ವೋ ಅವರು, ಅಥವಾ ಕಷ್ಟ ಸುಖದಲ್ಲಿ ಯಾರು ಭಾಗಿಯಾಗ್ತಾ ಇರೋದಿಲ್ವೋ ಅಂತಹ ಜನರೊಡನೆ ನೀನು ಜಾಸ್ತಿ ಬೆರೆಯೋದಕ್ಕೆ ಹೋಗಬಾರದು. ಸ್ತ್ರೀಯರಲ್ಲಿ ಪುರುಷರಲ್ಲಿ ಅವರು ಅವರ ಸಂಬಂಧಿಕರ ಜೊತೆ ಅಥವಾ ಇತರ ಜನಗಳ ಜೊತೆ ಯಾರು ಕಷ್ಟ ಸುಖದಲ್ಲಿ ಭಾಗಿಯಾಗುವುದಿಲ್ವೋ ಅಂತಹ ಜನರೊಟ್ಟಿಗೆ ನೀನು ಬೆರೆಯಬಾರದು. ಅಥವಾ ಕೈ ಸನ್ನೆ ಬಾಯಿ ಸನ್ನೆ ಮಾಡ್ತಾರಲ್ಲ, ಅಂಥವ್ರಿಗೆ ನೀನು ನೆಗ್ಲೆಕ್ಟ್ ಯೋಚನೆ ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಅಂತ ಮೂಕನಂತೆ ಇರಬೇಕು. ಆರ್ಯ ಮೌಲ್ಯವನ್ನು ನೀನು ಕಾಪಾಡ್ಕೋಬೇಕು ಅಂತ ಹೇಳ್ತಾರೆ. ಓಕೆ, ಅದು 12ನೇದು. ಯಾವುದು ಕೈ ಸನ್ನೆ ಬಾಯಿ ಸನ್ನೆ ಮಾಡಿದಾಗ ಆರ್ಯ ಮೌಲ್ಯವನ್ನು ಕಾಪಾಡ್ಕೊಳ್ಬೇಕು. ಮತ್ತು 13ನೇ ಹೇಳ್ತಾರೆ, ನೀನು ಒಂದು ವೇಳೆ ಪಿಂಡಪಾತಕ್ಕೆ ಹೋದಾಗ ನಿನಗೆ ಕೆಲವೊಮ್ಮೆ ಕಡಿಮೆ ಆಹಾರ ಸಿಗ್ಬೋದು, ಕೆಲವೊಮ್ಮೆ ಯಥೇಚ್ಛವಾಗಿ ಆಹಾರ ಸಿಗ್ಬೋದು. ಒಂದು ವೇಳೆ ಅದನ್ನು ನೀವು ಯಾವ ಥರ ಹೋಗಬೇಕು ಅಂದರೆ, ಹೋಗ್ಬೇಕಾದ್ರೆ ನನಗೆ ಇವತ್ತು ಆಹಾರ ಸಿಗದೇ ಇದ್ರೂ ಚಿಂತೆ ಇಲ್ಲ, ಅಥವಾ ಕಡಿಮೆ ಆಹಾರ ಸಿಕ್ಕಿದ್ರೂ ಚಿಂತೆ ಇಲ್ಲ, ನಾನು ಯಾರ ಬಗ್ಗೆಯೂ ಕೂಡ ಕೆಟ್ಟ ಭಾವನೆಯನ್ನು, ದ್ವೇಷದ ಭಾವನೆಯನ್ನು ನಾನು ಮಾಡೋದಿಲ್ಲ ಅಂತಕ್ಕಂತಹ ಭಾವನೆಯನ್ನು ಬೆಳೆಸ್ಕೊಂಡು ನೀನು ಪಿಂಡಪಾತಕ್ಕೆ ಹೋಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. 13ನೇ. ಓಕೆ, 14ನೇದು, ಇಷ್ಟೇ ಆದರೂ ಸಾಕಾಗೋದಿಲ್ಲ, ಕೇವಲ ಮಿತಾಹಾರಿಯಾಗಿದ್ರೂ ಸಾಕಾಗೋದಿಲ್ಲ. 14ನೇ ಹೇಳ್ತಾರೆ, ನೀನು ಪಂಚ ನಿವರಣಗಳನ್ನು ದಾಟಬೇಕು. ಯಾವುದು ಪಂಚ ನಿವರಣಗಳು? ಕಾಮಚಂದ, ವ್ಯಾಪಾದ, ವಿಚಿಕಿಚ್ಚ, ತೀನಮಿದ್ದ ಮತ್ತು ಉದ್ದಚ್ಚ ಕುಕ್ಕುಚ್ಚ. ಕಾಮಚಂದ ಅಂದರೆ ಇಂದ್ರಿಯ ಸುಖಗಳ ಹಿಂದೆ ಹೋಗ್ತಕ್ಕಂಥದ್ದು. 2ನೇದು ವ್ಯಾಪಾದ ಅಂದರೆ ದ್ವೇಷವನ್ನು ಕಂಪ್ಲೀಟಾಗಿ ತೆಗೆದುಹಾಕ್ತಕ್ಕಂಥದ್ದು, ಪ್ರಶಾಂತ ಮಾಡ್ತಕ್ಕಂಥದ್ದು. ತೀನಮಿದ್ದ ಅಂದರೆ ಆಲಸ್ಯವನ್ನು ತೆಗೆದುಹಾಕ್ತಕ್ಕಂಥದ್ದು. ಉದ್ದಚ್ಚ ಕುಚ್ಚ ಅಂತಂದರೆ ಚಂಚಲತೆಯನ್ನು ತೆಗೆದುಹಾಕ್ತಕ್ಕಂಥದ್ದು. ವಿಚಿಕಿಚ್ಚ ಅಂದರೆ ಸಂಶಯ, ಯಾವುದ್ರ ಬಗ್ಗೆ? ಸ್ಕೆಪ್ಟಿಕಲ್ ಡೌಟ್ಸ್ ಅಬೌಟ್ ಬುದ್ಧ. ಬೋಧಿ ಅಂತಕ್ಕಂತಹ ಒಂದು ಸ್ಟೇಟ್ ಇದೆಯಾ, ಬುದ್ಧರಿದ್ದಾರ, ಬುದ್ಧರ ಉದಯ ಆಗಿದೆಯಾ, ಈ ಥರದ ಸ್ಟೇಟ್. ಅದನ್ನೆಲ್ಲ ಯಾವಾಗ ನಾವು ಅದನ್ನು ದಾಟ್ತೀವೋ ಆಗ ನಮ್ಮ ಮನಸ್ಸು ಕಂಪ್ಲೀಟಾಗಿ ಪ್ರಶಾಂತವಾಗುತ್ತೆ. ನಾವು ಧ್ಯಾನಗಳಲ್ಲಿ ಹೋಗಲಿಕ್ಕೆ, ಸಮಾಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ನಮ್ಮ ಮನಸ್ಸು ರೆಡಿಯಾಗಿರ್ತದೆ. ಇನ್ನೂ ಪಡ್ಕೊಂಡಿರೋದಿಲ್ಲ. ಪಂಚ ನಿವಾರಣೆಗಳನ್ನ ದಾಟಿದಾಗ ನಮ್ಮ ಮನಸ್ಸು ಪಕ್ವವಾಗಿರುತ್ತೆ ಸಮಾಧಿಯ ಸ್ಟೇಟ್ನ ಎಂಟರ್ ಆಗಲಿಕ್ಕೆ. ಮತ್ತು ಸಮಾಧಿಯ ಸ್ಟೇಟ್ನ ಎಂಟರ್ ಆಗಬೇಕು ಅಂದರೆ ಅದರಲ್ಲಿ ಮತ್ತೆ ಬರ್ತದೆ 5 ಪಾಯಿಂಟ್ಸ್ ಬರ್ತವೆ. ಅದು ನೆಕ್ಸ್ಟ್ ಇದರಲ್ಲಿ ಸುಮಾರು ಸಲ ಹೇಳಿದ್ದೀನಿ. ನೆಕ್ಸ್ಟ್ ಮತ್ತೆ 15ನೇದು
ಅನಂತ ಮಗ್ಗವನ್ನು ನೀನು ಪಡ್ಕೊಳ್ಬೇಕಾದರೆ ಅದರಲ್ಲಿ ತೃಷ್ಣೆಯನ್ನು ನಾಶ ಮಾಡಬೇಕು ಅಲ್ವಾ. ಬೇಸಿಕಲಿ ಎಲ್ಲ ದುಃಖಗಳಿಗೆ ಕಾರಣ ತೃಷ್ಣೆ. ಅದರಲ್ಲಿ ಭಗವಾನ್ ಬುದ್ಧರು ಹೇಳ್ತಾರೆ 108 ರೀತಿಯ ತೃಷ್ಣೆಗಳಿದ್ದಾವೆ. 108 ರೀತಿಯ ತೃಷ್ಣೆಗಳದಕ್ಕೆಲ್ಲ ಡೀಟೇಲ್ ಹೋಗಬೇಡಿ. 108 ರೀತಿಯ ತೃಷ್ಣೆಗಳನ್ನು ನಾವು ನಾಶ ಮಾಡೋದಕ್ಕೆ ನೀನು ಪ್ರಯತ್ನ ಮಾಡಬೇಕು ಧ್ಯಾನದ ಮೂಲಕ. ಓಕೆ, ಯಾವಾಗ ಅದನ್ನು ನೀನು ಧ್ಯಾನದ ಮೂಲಕ ಆ ತೃಷ್ಣೆಗಳನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವೋ ಆಗ ದ್ವೇಷದಿಂದ ಶರೀರ ಯಾವಾಗ ಬಿಸಿಯಾಗಿರ್ತದಲ್ಲ ಅದು ಮತ್ತೆ ನಿನ್ನ ಮನಸ್ಸು ತುಂಬ ಪ್ರಶಾಂತವಾಗ್ತದೆ. ಸೊ ಹಾಗಾಗಿ ಈ ತೃಷ್ಣೆಗಳನ್ನು ದಾಟಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಅಂದ್ಬಿಟ್ಟು ಭಗವಾನ್ ಹೇಳ್ತಾರೆ. ಅದಕ್ಕೆ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಈ ಮುನೆಯ ಪಟಿಪದ ಅಂತಂದರೆ ಈ ಪರ್ಫೆಕ್ಷನ್ಸ್, ಶೀತದ ಪರ್ಫೆಕ್ಷನ್, ಮಾರಲ್ ಪರ್ಫೆಕ್ಷನ್ಸ್ನ ನಾವು ಪಡ್ಕೋಬೇಕು ಅಂತಂದರೆ ಅದು ಯಾವ ರೀತಿ ಅಂತ ಅಂದ್ಬಿಟ್ಟು ಒಂದು ಉಪಮೆಯನ್ನು ಹೇಳ್ತಾರೆ ಅವರು. ಅದು ಯಾವ ಥರ ಅಂತಂದರೆ, ಚೂರಿಯ ಮೊನೆಯ ಮೇಲೆ ಹತ್ತಿದ ಜೇನುತುಪ್ಪವನ್ನು ಎಚ್ಚರಿಕೆಯಿಲ್ಲದೆ ನಾಲ್ಗಿನಲ್ಲಿ ನೆಕ್ಕಕ್ಕೆ ಹೋದರೆ ಏನಾಗುತ್ತೆ? ಅದು ತುಂಬ ಶಾರ್ಪ್ ಆಗಿರ್ತಕ್ಕಂತಹ ಒಂದು ಕತ್ತಿಯ ರೀತಿ ಈ ಪ್ರಾಕ್ಟೀಸ್. ಓಕೆ, ಅದರಲ್ಲಿ ನಾವು ಸ್ವಲ್ಪ ಎಚ್ಚರಿಕೆ ತಪ್ಪೋದನ್ನು ಕೂಡ ಮತ್ತೆ ನಾವು ಕೆಳಗೆ ಕೊಡ್ತೀವಿ. ಸೊ ಹಾಗಾಗಿ ನೀನು ಪ್ರತಿ ಹಂತದಲ್ಲೂ ಕೂಡ ನೀನು ಜಾಗೃತನಾಗಿರಬೇಕು ಅಂತ ಅಂದ್ಬಿಟ್ಟು ಭಗವದ್ ಬುದ್ಧರು ಹೇಳ್ತಾರೆ. ಓಕೆ, ಮತ್ತೆ 17ನೇ ಹೇಳ್ತಾರೆ, ಈ ಪಿಂಡಪಾತ ಮಾಡಿ ನೀನು ಆಹಾರವನ್ನು ಸ್ವೀಕಾರ ಮಾಡಿ ಬಂದ ನಂತರ ಆಹಾರವನ್ನು ಯಾವ ರೀತಿ ಸೇವನೆ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಇದು ಕೇವಲ ಬಿಕ್ಕುಗಳಿಗಷ್ಟೇ ಅಲ್ಲ, ಇದು ಎಲ್ಲವೂ ನಮಗೂ ಕೂಡ ಅನ್ವಯ ಆಗ್ತದೆ ಆಯ್ತಾ. ಯಾಕೆಂದರೆ ಇದು 23 ನಿಯಮಗಳು ಆವಾಗ ಹೇಳಿದ್ದು. ಅದಾದಮೇಲೆ ಬಿಕ್ಕುಗಳಿಗೆ 210 ನಿಯಮಗಳನ್ನ ಹೇಳ್ತಾರೆ, 227 ನಿಯಮಗಳನ್ನ. ಓಕೆ, ಆಹಾರವನ್ನು ಸೇವನೆ ಮಾಡಬೇಕಾದ್ರೆ ನಾಲಿಗೆಯನ್ನು ಲಚ ಅಂತ ಸೌಂಡ್ ಮಾಡ್ಕೊಂಡು ತಿನ್ನಬಾರ್ದು. ಅದು ಧ್ಯಾನ, ಒಂದು ಧ್ಯಾನ ಪದ್ಧತಿ. ನಾವು ಆಹಾರವನ್ನು ಸೇವನೆ ಮಾಡ್ತೀವಲ್ಲ ಅದರಲ್ಲೂ ಕೂಡ ನಾವು ಧ್ಯಾನವನ್ನು ಮಾಡ್ಬೋದು. ಪ್ರತಿ ಹಂತದಲ್ಲೂ ಕೂಡ ನೀವು ಆಹಾರ ಸೇವನೆ ಮಾಡೋದಕ್ಕೆ ಮುಂಚೆ ನಿಮ್ಮ ಮುಂದೆ ಆಹಾರ ಬಂದಾಗ ಆ ಪ್ರಜ್ಞೆಯಿಂದ, ಆ ಸತಿಯಿಂದ, ಜಾಗೃತ ಭಾವದಿಂದ ನನ್ನ ಮುಂದೆ ಆಹಾರ ಇದೆ ಅಂತಕ್ಕಂಥದ್ದನ್ನು ಫಸ್ಟ್ ಗಮನಿಸ್ಬೇಕು. ಅದಾದಮೇಲೆ ನೀವು ಯಾವಾಗ ಅದನ್ನು ಕಲಿಸ್ತಾ ಇರ್ತೀರಲ್ಲ, ನಿಮಗೆ ಕಲಿಸ್ತಾ ಇದ್ದೀನಿ ಅಂತಕ್ಕಂಥ ಪ್ರಜ್ಞೆ. ಅದಾದಮೇಲೆ ಅದನ್ನು ಕುಕ್ ಮಾಡ್ಕೊಳ್ತೀರಾ. ಕುಕ್ ಮಾಡ್ಕೋಬೇಕಾದ್ರೆ ಈಗ ಕುಕ್ ಮಾಡ್ಕೊಳ್ತಾ ಇದ್ದೀನಿ, ಮತ್ತೆ ಆಹಾರವನ್ನು ಬಾಯಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಆ ಕ್ಷಣದಲ್ಲೂ ಪ್ರಜ್ಞಾವಂತರಾಗಿರ್ಬೇಕು. ಆಹಾರವನ್ನು ಬಾಯಿಗೆ ಇಡಬೇಕಾದ್ರೆ ಮತ್ತೆ ಸೌಂಡ್ ಬರದೇ ಇರೋ ರೀತಿಯಲ್ಲಿ ನಾವು ಅದನ್ನು ನಿಧಾನವಾಗಿ ಆಹಾರ ಸೇವನೆ ಮಾಡಬೇಕು. ಓಕೆ, ಅದನ್ನು ಅಗಿಬೇಕಾದ್ರೂ ಕೂಡ ನಾನು ಅಗಿತಾ ಇದ್ದೇನೆ, ನುಂಗಬೇಕಾದ್ರೆ ನಾನು ನುಂಗ್ತಾ ಇದ್ದೇನೆ. ಪ್ರತಿ ಹಂತವೂ ಕೂಡ ಧ್ಯಾನ. ಭಗವಾನ್ ಬುದ್ಧರು 40 ರೀತಿಯ ಧ್ಯಾನಗಳನ್ನು ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ 10 ಕಸಿನ ಧ್ಯಾನಗಳು ಅಂತ ಹೇಳ್ತಾರೆ. ಕಸಿನ ಧ್ಯಾನಗಳು ಒಂದು ಎಲ್ಲ ಆಬ್ಜೆಕ್ಟ್ಸ್. ಓಕೆ, ಈಗ ಬೆಂಕಿ ಇದೆ, ಬೆಂಕಿಯನ್ನೇ ನೋಡ್ತಾ ಅದರ ಅನಿತ್ಯ, ಅನಾತ್ಮ, ಇಂಪರ್ಮನೆನ್ಸ್ನ ನೋಡ್ತಾ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು. ಆ ಥರದ್ದು 10 ಇದು ಬರ್ತದೆ. ಅದೇ ರೀತಿ 10 ಅಶುಭ ಧ್ಯಾನಗಳು ಬರ್ತದೆ. ಅಶುಭ ಧ್ಯಾನಗಳ ಬಗ್ಗೆ ನಾನು ಹೇಳಿದ್ದೆ, ಯಾವುದು ಅದನ್ನು ಮತ್ತೆ ಹೇಳ್ತೀನಿ ನಾನು ಇನ್ನೊಂದ್ಸಲ. ಮತ್ತೆ 10 ಕಸಿನ 10 ಸತಿಗಳು, 10 ಸತಿಗಳು ಅಂದರೆ ಬುದ್ಧಾನುಸತಿ, ಶೀಲಾನುಸತಿ, ಮರಣಾನುಸತಿ. ಆ ಸತಿಗಳ ಮೇಲೆ ಧ್ಯಾನವನ್ನು ಮಾಡ್ತಕ್ಕಂಥದ್ದು. ಮತ್ತು 4 ಬ್ರಹ್ಮವಿಹಾರಗಳು, 4 ಈ ಧ್ಯಾನಗಳು, ಸಮಾಧಿ ಹಂತಗಳು, ಅರೂಪ ಧ್ಯಾನಗಳ ಮೇಲೆ ಧ್ಯಾನ ಮಾಡ್ತಕ್ಕಂಥದ್ದು. ಮತ್ತು 1 ಆಹಾರದ ಮೇಲೆ ಧ್ಯಾನ ಮಾಡ್ತಕ್ಕಂಥದ್ದು. ಕೊನೆಯದು ಧಾತುಗಳ ಮೇಲೆ ಧ್ಯಾನ ಮಾಡ್ತಕ್ಕಂಥದ್ದು. ಈ ಧಾತುಗಳ ಮೇಲೆ ಧ್ಯಾನ ಮಾಡ್ತಕ್ಕಂಥದ್ದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಅದಕ್ಕೆ ರೆಡಿ ಆಗಿದೆ ನಾನು. ಆ್ಯಕ್ಚುಲಿ ಇದು ಓದಿ ಇದು ಇಂಪ್ರೆಸ್ ಆಯಿತು ನನಗೆ, ಅದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಧಾತುಗಳ ಮೇಲೆ ಧ್ಯಾನವನ್ನು ಭಗವಾನ್ ಬುದ್ಧರು ರಾಹುಲ್ ಅವರ ಮಗ ರಾಹುಲ್ಗೆ ಹೇಳಿದಂತಹದ್ದು. ಅದು ತುಂಬ ಅದ್ಭುತವಾಗಿದೆ. ಧಾತುಗಳ ಮೇಲೆ ತುಂಬ ಸ್ವಲ್ಪ ಡೀಟೇಲ್ ಜಾಸ್ತಿ ಇದೆ, ಅದು ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತದೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಈ ರೀತಿ 40 ರೀತಿಯ ಧ್ಯಾನ ಪದ್ಧತಿಗಳನ್ನ ಭಗವಾನ್ ಬುದ್ಧರು ಹೇಳಿದ್ದಾರೆ. ಓಕೆ, ನಾವು ತಿನ್ನಬೇಕಾದ್ರೆ, ಊಟ ಮಾಡಬೇಕಾದ್ರೆ ಸೌಂಡ್ ಮಾಡ್ಕೊಂಡು ತಿನ್ನಬಾರ್ದು. ಲೊಚ ಅಂತ ಅಂದ್ಬಿಟ್ಟು ಹಲ್ಲನ್ನ ಕಟ ಅಂತ ಅಂದ್ಬಿಟ್ಟು ಸೌಂಡ್ ಮಾಡಿಕೊಂಡು ರುಚಿದಾಗಿ ಜೊಲ್ಲು ಸುರಿಸ್ಕೊಂಡು ಅಗಿಯಬಾರ್ದು ಅಂತ ಅಂದ್ಬಿಟ್ಟು ಭಗವಾನ್ ಬುದ್ಧರು ಹೇಳ್ತಾರೆ. ಓಕೆ, ತಿನ್ನಬೇಕಾದ್ರೂ ಕೂಡ ಜಾಗೃತ ಮನಸ್ಸಿನಿಂದ ತಿನ್ನಬೇಕು. ಓಕೆ, ಹಾಗೇನೆ ಯಾವಾಗ ನಿನ್ನ ಮನಸ್ಸಿನಲ್ಲಿ ಜಾಗೃತ ಭಾವ ಜಾಸ್ತಿ ಆಗುತ್ತೋ ಆಗ ನೀನು ಬಂಧು ಮಿತ್ರರನ್ನ ಮತ್ತೆ ನೆನೆಸ್ಕೊಂಡು ಅವರಲ್ಲಿ ನನಗೆ ಅದು ಸಿಗ್ತಾ ಇತ್ತು, ಇದು ಸಿಗ್ತಾ ಇತ್ತು, ಅವ್ರ ಜೊತೆ ಹೋಗಿದ್ರೆ ಮತ್ತೆ ಪೂರ್ವಾಶ್ರಮದ ಇದರಲ್ಲಿ ನಾವು ಮುಳುಗಿ ಹೋಗಬಾರ್ದು. ಅವರಲ್ಲಿ ಯಾವ ಥರ ನೆನಪು ಮಾಡ್ಕೋಬೇಕು
ಅಂದರೆ ನಾನು ಅವರಿಗೆ ಯಾವ ಥರ ಅವರು ಅಜ್ಞಾನದಲ್ಲಿದ್ದಾರೆ ಅವ್ರನ್ನ ನನ್ನ ಮಾರ್ಗಕ್ಕೆ ತರಲಿಕ್ಕೆ ನಾನು ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನೀನು ಯೋಚನೆ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರಯತ್ನ ಮಾಡಬೇಕು. ಅವ್ರನ್ನ ನೀನು ಯಾವ ರೀತಿ ಶೀಲ ಸಮಾಧಿ ಪ್ರಜ್ಞೆಯ ಕಡೆಗೆ ನೀನು ಕರೆದುಕೊಂಡು ಬರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನೀನು ಯೋಚನೆ ಮಾಡಬೇಕು. ಅದು ಬಿಟ್ಬಿಟ್ಟು ಅವರಲ್ಲಿ ನಾವು ಜೊತೆ ಆ ಸಿನಿಮಾಗೆ ಹೋಗ್ತಾ ಇದೆ, ಈ ಸಿನಿಮಾ ಹೋಗ್ತಾ ಇದೆ, ಆಟ ಆಡ್ತಾ ಇದೆ, ಈ ಆಟ ಆಡ್ತಾ ಇದೆ, ಈ ರೀತಿಯ ಭಾವನೆಗಳನ್ನು ನೀನು ಬೆಳೆಸ್ಕೋಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದು 17ನೇದು. 18ನೇದು ಸಾರಿ 40 ಧ್ಯಾನ ಇದನ್ನ ಪದ್ಧತಿಗಳನ್ನ ಹೇಳಿದ್ನಲ್ಲ, ಆ 40 ಧ್ಯಾನ ಪದ್ಧತಿಗಳನ್ನ ನೀನು ಯಥಾರ್ಥವಾಗಿ ಫಾಲೋ ಮಾಡಬೇಕು ಅಂತಕ್ಕಂಥದ್ದು 18ನೇ. ಓಕೆ, ಅದರಲ್ಲೂ ಕೂಡ ಯಾಕೆ ಅದನ್ನು ಫಾಲೋ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದನ್ನು ನಾವು ಫಾಲೋ ಕಮ್ಮಠಾನ ಆರಮಣ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕಮ್ಮಠಾನ ಆರಮಣ ಅಂದರೆ ಅದರಿಂದ ಅದು ನಮ್ಮ ಕೆಲಸಕ್ಕೆ, ಕಮ್ಮ ಅಂತಂದರೆ ಇಂಟೆನ್ಷನ್ಲಿ ಮಾಡ್ತಕ್ಕಂತಹ ಕೆಲಸಗಳಿಗೆ ಕಾರಣಭೂತ ಆಗ್ತದೆ. ಆರಂಭಣ ಅಂದರೆ ಕಾರಣ. ಓಕೆ, ಅದು ಕಾರಣ ಆಗ್ತದೆ. ಆ ಕಾರಣವನ್ನು ಈ ಧ್ಯಾನ ಮಾಡಬೇಕಾದ್ರೆ ನಾವು ಯಾವ ಥರ ಧ್ಯಾನವನ್ನು ಮಾಡಬೇಕು ಅಂದರೆ ಚಿತ್ತ ವಿವೇಕ ಮತ್ತು ಕಾಯ ವಿವೇಕ ಎರಡನ್ನೂ ಕೂಡ ಸೈಮಲ್ಟೇನಿಯಸ್ ಆಗಿ ಬೆಳೆಸೋದಕ್ಕೆ ಪ್ರಯತ್ನ ಪಡಬೇಕು. ಚಿತ್ತ ವಿವೇಕ ಅಂದರೆ ಮನಸ್ಸಿನ ಸಂಯಮ, ಮನಸ್ಸನ್ನ ಪ್ರಶಾಂತ ಮಾಡಿ ಅದರ ಸಂಯಮವನ್ನು ಕಾಪಾಡ್ಕೊಳ್ತಕ್ಕಂಥದ್ದು. ಅದೇ ರೀತಿ ಕಾಯ ವಿವೇಕ ಅಂದರೆ ಈ ನಮ್ಮ ದೇಹದ ಒಂದು ವಿವೇಕವನ್ನು, ಶಾಂತಿಯುತವನ್ನು ಕಾಪಾಡ್ಕೊಳ್ತಕ್ಕಂಥದ್ದು. ಎರಡನ್ನೂ ಕೂಡ ಸೈಮಲ್ಟೇನಿಯಸ್ ಆಗಿ ನೀನು ಮಾಡಬೇಕು ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಮತ್ತು 19ನೇದು, ನೀನು ಒಂದು ವೇಳೆ ನಿನಗೆ ಯಾರಾದರೂ ಈ ಸ್ಟ್ರೀಮ್ ಲೈನ್ನ ಎಂಟರ್ ಆಗಿರ್ತಕ್ಕಂಥವ್ರು ಅಂದರೆ ಸೋತಪ್ಪನ, ಸಗದಾಗಾಮಿ, ಅನಾಗಾಮಿ, ಅರ್ಹಂತರು ನಿನಗೆ ಬಂದು ನೀನು ತುಂಬ ಚೆನ್ನಾಗಿ ಧ್ಯಾನವನ್ನು ಮಾಡ್ತಾ ಇದೀಯಾ ಅಂತ ಅಂದ್ಬಿಟ್ಟು ಪ್ರಶಂಸೆ ಮಾಡಿದ್ರೆ ಅದರಿಂದ ನೀನು ಸಂತುಷ್ಟನಾಗಬಾರದು. ಯಾವಾಗ ನೀನು ಸಂತುಷ್ಟನಾಗಬೇಕು? ಯಾವಾಗ ಎಲ್ಲ ಕ್ಲೇಶಗಳಿಂದ, ಎಲ್ಲ ಸಂಸಾರದ ಬಂಧನಗಳಿಂದ ಯಾವಾಗ ಮುಕ್ತನಾಗ್ತೀಯ ಆವಾಗಷ್ಟೇ ನೀನು ಸಂತುಷ್ಟನಾಗಬೇಕು. ನಿಮಗೆ ಅಪ್ರಿಷಿಯೇಟ್ ಮಾಡಿದ ತಕ್ಷಣ ನಾನು ಸರಿಯಾದ ಮಾರ್ಗದಲ್ಲಿದ್ದೀನಿ ಅಂತ ಅಂದ್ಬಿಟ್ಟು ಸಂತುಷ್ಟ ಆದರೆ ಮತ್ತೆ ಅಲ್ಲಿಗೆ ನಿಂತುಬಿಡುತ್ತೆ. ನಮ್ಮ ಸಾಧನೆ ಇನ್ನೂ ಹೆಚ್ಚು ಮಾಡಲಿಕ್ಕಿದೆ, ಅದನ್ನು ಪ್ರೇರಣೆಯಾಗಿ ತೆಗೆದುಕೊಳ್ಬೇಕು, ಅದನ್ನು ಕಂಟಿನ್ಯೂ ಮಾಡಬೇಕು. ಅದು 19ನೇದು. 20ನೇದು, ಮತ್ತು ನೀನು ಹಿರಿ ಒತ್ತಪ್ಪವನ್ನು ಕಲ್ಟಿವೇಟ್ ಮಾಡ್ಕೋಬೇಕು. ಹಿರಿ ಅಂತಂದರೆ ನೈತಿಕ ನಾಚಿಕೆ. ನೈತಿಕ ನಾಚಿಕೆ ಅಂದರೆ ಕೆಟ್ಟದ್ದನ್ನು ಮಾಡಲಿಕ್ಕೆ ನಮಗೆ ನಾಚಿಕೆ ಆಗಬೇಕು. ಅದೇ ಒತ್ತಪ್ಪ ಅಂದರೆ ನೈತಿಕ ಭಯ, ಕೆಟ್ಟದ್ದನ್ನು ಮಾಡಲಿಕ್ಕೆ ನಮಗೆ ಭಯ ಆಗಬೇಕು. ಕೆಟ್ಟದ್ದನ್ನು ಮಾಡಿದ್ರೆ ಬೇರೆಯವರು ನನ್ನನ್ನು ಆಡ್ಕೊಳ್ತಾರೆ ಅಂತಕ್ಕಂತಹ ನಾಚಿಕೆ ಇರಬೇಕು. ಓಕೆ, ಅದೇ ಥರ ಕೆಟ್ಟದ್ದನ್ನು ನಾನು ಮಾಡಿದ್ರೆ ಬೇರೆಯವರು ಅಂದರೆ ಅದು ನನಗೆ ತೊಂದರೆ ಆಗ್ತದೆ ಅಂತಕ್ಕಂತಹ ಭಯ ಇರಬೇಕು. ಆವಾಗಷ್ಟೇ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಅದು ಸಾಧ್ಯ ಆಗುತ್ತೆ ಅಲ್ವಾ. ಹಿರಿ ಒತ್ತಪ್ಪವನ್ನು ಬೆಳೆಸ್ಕೊಳ್ಬೇಕು. ಅದಕ್ಕೊಂದು ಉಪಮೆಯನ್ನು ಕೂಡ ಕೊಡ್ತಾರೆ. ನೀವು ಯಾವ ಥರ ಸಾಧನೆಯನ್ನು ಮಾಡಬೇಕು ಅಂತಂದರೆ, ಈ ಗಂಗಾ ನದಿ ಅಂದರೆ ವಿಶಾಲವಾಗಿರ್ತಕ್ಕಂತಹ ನದಿಗಳು ಅವು ಸೌಂಡ್ ಮಾಡಿದ್ರೆ ಪ್ರಶಾಂತವಾಗಿ ಹರಿತಾ ಇರ್ತವೆ. ಆದರೆ ಈ ಸಣ್ಣ ಸಣ್ಣ ಝರಿಗಳಿರ್ತಾವಲ್ಲ ಅವು ಸೌಂಡ್ ಜಾಸ್ತಿ ಮಾಡ್ತವೆ. ನೀನು ವಿಶಾಲವಾದ ಒಂದು ನದಿ, ಗಂಗಾ ನದಿ ರೀತಿಯಲ್ಲಿ ನೀನು ನಿನ್ನ ಸಾಧನೆ ಇರಬೇಕೆ ಹೊರತು ಸೌಂಡ್ ಮಾಡ್ಕೊಂಡು ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಒಂದು ಉಪಮೆಯನ್ನು ಕೂಡ ಕೊಡ್ತಾರೆ. ಮತ್ತು 21ನೇದು, ಅದೇ ರೀತಿ ಇನ್ನೊಂದು ಉಪಮೆಯನ್ನು ಕೂಡ ಕೊಡ್ತಾರೆ. ನಾವು ಯಾವಾಗಲೂ ಗಾದೆ ಮಾತನ್ನ ಹೇಳ್ತಾ ಇರ್ತೀವಿ, ತುಂಬುದು ಕೂಡ ತುಳ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು. ನೀವು ಯಾವಾಗಲೂ ಕೂಡ ಕಂಪ್ಲೀಟಾಗಿ ನೀರು ತುಂಬಿರ್ತಕ್ಕಂತಹ ಕೊಡದ ರೀತಿಯಲ್ಲಿ ನಿನ್ನ ಸಾಧನೆ ಸೈಲೆಂಟ್ ಆಗಿರಬೇಕು. ನೀನು ಅರ್ಧ ತುಂಬಿದ ಕೂಡ ಸೌಂಡ್ ಮಾಡುತ್ತೆ. ಆ ಥರ ನೀನು ಸೌಂಡ್ ಮಾಡಬಾರ್ದು ಅಂತಕ್ಕಂಥದ್ದನ್ನು ಭಗವಂತರು ಹೇಳ್ತಾರೆ. 22ನೇದು, ನಾವು ಕಂಟಿನ್ಯೂಸ್ ಆಗಿ ದಿನಪೂರ್ತಿ ನಾವು ವಟ 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 ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರಬಾರ್ದು. ಓಕೆ, ಮಾತಾಡ್ತಕ್ಕಂಥದ್ದು ಅದೇನು ಮಾಡ್ತದೆ, ಫಸ್ಟು ನಾವು ಯೋಚನೆ ಮಾಡ್ತೀವಿ ಮಾತಾಡ್ಬೇಕಾದ್ರೆ. ಅದು ದೃಷ್ಟಿಕೋನಗಳನ್ನು ಸೃಷ್ಟಿ ಮಾಡುತ್ತೆ. ನಾವು ನಮ್ಮ ದೃಷ್ಟಿಕೋನಗಳಿಗೆ ತಕ್ಕಂತೆ ನಾವು ರಿಯಾಕ್ಟ್ ಮಾಡ್ತಾ ಇರ್ತೀವಿ. ಅದನ್ನು ನಾವು ಮಾತಾಡೋದನ್ನು ಕಡಿಮೆ ಮಾಡಿದ್ರೆ ಒಂದು ನಮ್ಮ ಮಾತಿನಿಂದ ಆಗ್ತಕ್ಕಂತಹ ಕಮ್ಮಗಳಿಂದವಲ್ಲ ಅವು ಕಡಿಮೆ ಆಗ್ತವೆ. ನಮ್ಮ ಮನಸ್ಸು ಕೂಡ ಪ್ರಶಾಂತ ಆಗ್ತದೆ. ನಿಮಗೆ ಧ್ಯಾನಕ್ಕೆ ಅದು ಅನುಕೂಲ ಆಗ್ತದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮಾತನ್ನು ಜಾಸ್ತಿ ಆಡಬಾರ್ದು. ಯಾರು ಸಾಧನೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಅದೇ ರೀತಿ ಮತ್ತೆ ಡೌಟ್ ಬರ್ತದೆ, ಭಗವಾನ್ ನೀವು ಮಾತಾಡ್ತಾ ಇರ್ತಿರಲ್ಲ ಅಂತ ಕೇಳ್ತಾರೆ, ಡೌಟ್ ಬರ್ತದಲ್ವಾ. ಅದಕ್ಕೂ ಭಗವಾನ್ ಬುದ್ಧರು ನೆಕ್ಸ್ಟ್ ಹೇಳ್ಬಿಡ್ತಾರೆ. ಭಗವಾನ್ ಬುದ್ಧರು
ಎಲ್ಲ ಕ್ಲೇಶಗಳಿಂದ ಕಂಪ್ಲೀಟಾಗಿ ಮುಕ್ತನಾಗಿದ್ದೇನೆ, ಎಲ್ಲ ಬಂಧನಗಳಿಂದ ಮುಕ್ತನಾಗಿದ್ದೇನೆ. ನಾನು ಬೇರೆ ಜೀವಿಗಳನ್ನ ಆ ಬಂಧನಗಳಿಂದ ಮುಕ್ತನಾಗಲಿಕ್ಕೆ ಸಹಾಯ ಮಾಡಬೇಕಾಗಿದೆ. ಹಾಗಾಗಿ ನಾನು ಮಾತಾಡ್ತಕ್ಕಂತಹದ್ದು ಕೇವಲ ಸತ್ಯದ ಮಾತುಗಳನ್ನು ಮಾತ್ರ ನಾನು ಮಾತಾಡ್ತೇನೆ. ಹಾಗಾಗಿ ನಾನು ಮಾತಾಡ್ತೇನೆ ಹೊರತು ಬೇರೆ ಯಾವುದೇ ಕಾರಣದಿಂದ ಅಲ್ಲ ಅಂತ ಅಂದ್ಬಿಟ್ಟು ಅದು 22ನೇ ಪಾಯಿಂಟ್ನ ಅವರು ನನ್ನ ಕಲ್ಯಾಣಕ್ಕೆ ಮತ್ತು ಇತರರ ಕಲ್ಯಾಣಕ್ಕಾಗಿ ಮಾತ್ರ ನಾನು ಮಾತಾಡ್ತೇನೆ. ನಾನು ಇಲ್ಲಾಂದರೆ ನಾನು ಕೂಡ ಮಾತಾಡೋದಿಲ್ಲ. ಬೇರೆಯವ್ರಿಗೆ ಉಪಯೋಗ ಆಗ್ತಕ್ಕಂತಹ ಶಬ್ದಗಳನ್ನು ಮಾತ್ರ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಭಗವಂತ, ಹೌದಲ್ವಾ? ಭಗವಂತ ಹೇಳಿರ್ತಕ್ಕಂಥದ್ದು ಯಾವುದೇ ಕೂಡ ಒಂದು ವರ್ಡನ್ನು ಕೂಡ ಸತ್ಯಕ್ಕೆ ಅನುಸಾರ ಇಲ್ಲಿರ್ತಕ್ಕಂಥ ಒಂದೇ ಒಂದು ವರ್ಡನ್ನು ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಇವತ್ತಿನ ಕಾಲಘಟ್ಟಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಯಾವುದಾದ್ರು ಒಂದು ವರ್ಡನ್ನು ಹುಡುಕಿ ನೋಡುವ. ಅವರ ಅವತ್ತನ್ನು ಹೇಳಿರ್ತಕ್ಕಂಥ ಪ್ರತಿಯೊಂದು ಶಬ್ದವೂ ಕೂಡ ಇವತ್ತಿಗೂ ಅಷ್ಟೇ ಸತ್ಯ, ಮುಂದೆ ಕೂಡ ಅಷ್ಟೇ ಸತ್ಯವಾಗಿರ್ತದೆ. ಕೊನೆಯದು, ಯಾರು ಸಾಧನೆಯನ್ನು ಸಾಧನೆಯ ದಾರಿಯಲ್ಲಿ ತೊಡಗಿರ್ತಾರೋ ಅವರು ಯಾವುದನ್ನು ಕೂಡ ಮುಚ್ಚಿಡಬಾರದು. ಓಕೆ, ಒಂದು ವೇಳೆ ತಪ್ಪುಗಳನ್ನು ಮಾಡಿದರೆ ಶ್ರವಣರ ಹತ್ರ ಅಥವಾ ಮನೆಯ ಹಿರಿಯರ ಹತ್ರ ಹೋಗಿ ಅವರ ತಪ್ಪುಗಳಾದಾಗ ಅದನ್ನು ಕ್ಷಮೆಯನ್ನು ಕೇಳಬೇಕು. ಕ್ಷಮೆಯನ್ನು ಕೇಳಿ ನಾವು ಅದನ್ನು ತಿದ್ದುಕೊಳ್ಬೇಕು. ಕ್ಷಮೆ ಕೇಳಿದ ತಕ್ಷಣ ಓದೋದಲ್ಲ, ಮತ್ತೆ ನಾವು ತಿದ್ದುಕೊಂಡು ನಡಿಬೇಕು. ಆಗ ಮಾತ್ರ ನಮ್ಮ ಮನಸ್ಸಿನ ಕ್ಲೇಶಗಳನ್ನು ನಾವು ನಾಶ ಮಾಡಲಿಕ್ಕೆ ಅದು ಸಾಧ್ಯ ಆಗುತ್ತೆ. ಹೊರತು ನಾವು ತಪ್ಪನ್ನು ಮಾಡಿ ಮತ್ತೆ ಕ್ಷಮೆ ಕೇಳ್ಬಿಟ್ಟು ಅಲ್ಲಿಗೆ ಬಿಟ್ಬಿಟ್ರೆ ಕ್ಲೇಶಗಳನ್ನು ನಾಶ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಈ ರೀತಿ 23 ರೀತಿಯ ನೈತಿಕ ಅಂದರೆ ಮಾರಲ್ ಎಜುಕೇಷನ್ನ 4 ಅವರಿಗೆ ಕೊಡ್ತಾರೆ. 4 ಅವರು ಅದನ್ನು ಕೇಳಿ ತುಂಬ ಆನಂದ ಭರಿತರಾಗ್ತಾರೆ. ಇದನ್ನು 3 ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರು ಇದ್ದಾರೆ ಅಂತ ಅಂದ್ಬಿಟ್ಟು ಭಗವಂತ ಹೇಳ್ತಾರೆ. ಯಾವ ಥರ 3 ರೀತಿ? ಉಕ್ಕತ್ತ ಪುಗ್ಗಲ ಅಂತ ಹೇಳ್ತಾರೆ. ಪುಗ್ಗಲ ಅಂದರೆ ಸಾಮಾನ್ಯ ಮನುಷ್ಯ, ನಾವೆಲ್ಲರೂ ಕೂಡ. ಉಕ್ಕತ್ತ ಪುಗ್ಗಲ ಅಂತಂತ ಒಂದು, ಎರಡನೇದು ಮಧ್ಯಮ ಪುಗ್ಗಲ, ಮೂರನೇದು ಮುದು ಪುಗ್ಗಲ ಅಂತ ಅಂದ್ಬಿಟ್ಟು. ಉಕ್ಕತ್ತ ಪುಗ್ಗಲ ಅಂದರೆ ಅತಿ ಹೆಚ್ಚು ಪ್ರಯತ್ನವನ್ನು ಮಾಡಬೇಕು ಅವರು. ಈ ದಾರಿಯಲ್ಲಿ ನಡಿಬೇಕು ಅಂದರೆ ತುಂಬ ಪ್ರಯತ್ನ ಜಾಸ್ತಿ ಬೇಕಾಗ್ತದೆ, ಅವ್ರಿಗೆ ಕ್ಲೇಶಗಳು ಜಾಸ್ತಿ ಆಗ್ತದೆ. ಸೊ ಅವರು ಪ್ರಯತ್ನವನ್ನು ಜಾಸ್ತಿ ಮಾಡಬೇಕಾಗ್ತದೆ ಈ ರೀತಿ ಪ್ರಯತ್ನಗಳನ್ನ. ಮಧ್ಯಮ ಪುಗ್ಗಲ ಅಂದರೆ ಅವರು ಸಾಧಾರಣವಾಗಿ ಪ್ರಯತ್ನ ಪಟ್ಟರು ಕೂಡ ಅವರು ಬೋಧೆಯನ್ನು ಪಡ್ಬೋದು. ಮುದು ಪುಗ್ಗಲ ಅಂತಂದರೆ ಸ್ವಲ್ಪವೇ ಪ್ರಯತ್ನ ಪಟ್ಟರು ಕೂಡ ಅವರು ಬೋಧಿಯನ್ನು ತುಂಬ ಬೇಗ ಪಡ್ಕೊಳ್ತಾರೆ. ಈ ದಾರಿಯಲ್ಲಿ ನಡೆದರೆ ಅವರು ಬೋಧಿಯನ್ನು ಬೇಗ ಪಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಗ ಅವರು ತುಂಬ ಸಂತೋಷ ಪಟ್ಟು ಅವರು ಅಲ್ಲೇ ಈ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ತಾರೆ. ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿ ಅವರು ಕೆಲವೇ ವಾರಗಳಲ್ಲಿ ಅರ್ಹಂತತ್ವವನ್ನು ಕೂಡ ಪಡ್ಕೊತಾರೆ. ಯಾರು? 4 ಅಷ್ಟರಲ್ಲಿ ಭಗವಾನ್ ಬುದ್ಧರು ಕೆಳಗಡೆ ಬಂದ್ಬಿಟ್ಟಿರ್ತಾರೆ. ಅವ್ರಿಗೆ ಧ್ಯಾನದಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ನಮಗೆ ಎಲ್ಲ ಧ್ಯಾನಗಳಿಗೆ ಹೋದಾಗ ನಮಗೆ ಶಕ್ತಿಗಳು ಬರ್ತದೆ. ಹಾಗೆ ನಮ್ಮ ಪೂರ್ವ ಜನ್ಮದ ಪ್ರತಿಯೊಂದು ಇದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಅದನ್ನು ಅವರು ನೋಡ್ತಾ ಇನ್ನು 7 ತಿಂಗಳಲ್ಲಿ ನನ್ನ ಸಾವಾಗ್ತದೆ ಅಂತಕ್ಕಂಥದ್ದನ್ನು 4 ಹಾಕ್ಕೋತಾರೆ. 7 ತಿಂಗಳ ಅಷ್ಟಲ್ಲಿ ಭಗವಾನ್ ಬುದ್ಧರು ರಾಜಗೃಹದಲ್ಲಿರ್ತಾರೆ ಆ ಸಮಯದಲ್ಲಿ. ಆಗ ಅವರು ಅಲ್ಲಿಂದನೇ ಭಗವಾನ್ ಬುದ್ಧರಿಗೆ ಒಂದು ಸೈಡು ತಿರುಗಿ ನಮಸ್ಕಾರ ಮಾಡಿ ಹಿಮವಂತ ಪರ್ವತದ ಒಂದು ಹಿಂಗುಲ ಪರ್ವತ ಅದನ್ನು ಬೆನ್ನ ಆಶ್ರಯವನ್ನು ಪಡೆದುಕೊಂಡು ಅವರು ಬಲಿಭವನವನ್ನು ಪಡ್ಕೊಳ್ತಾರೆ. ಅದು ತುಂಬ ಡಿಟೇಲಾಗೇ ಇದೆ, ಅದನ್ನು ಬಗ್ಗೆ ಹೋಗೋದು ಬೇಡ ಅಂತ ನಾನು ಹೇಳಿಲ್ಲ. ಭಗವಾನ್ ಬುದ್ಧರಿಗೆ ಇದು ಗೊತ್ತಾಗ್ತದೆ. ಅಲ್ಲಿಗೆ ಬಿಕ್ಕುಗಳನ್ನ ಹೇಳಿ ಕಳಿಸಿ ಅವರ ಸಂಸ್ಕಾರವನ್ನು ಮಾಡಿ ಆ ಧಾತುಗಳಿಂದ ಒಂದು ಸ್ತೂಪವನ್ನು ನಿರ್ಮಾಣ ಮಾಡ್ತಾರೆ. ಇದು ಮೊದಲ ಸ್ತೂಪ. ಆ್ಯಕ್ಚುಲಿ ಸ್ತೂಪ ಕಟ್ಟಿದ್ದು ಮೊದಲ ಸ್ತೂಪ ಇದು. ಯಾರು? ಒಬ್ಬ ಬಿಕ್ಕುವಿಗೆ. ಭಗವಾನ್ ಬುದ್ಧರ ಸ್ತೂಪ ಅಲ್ಲ ಇದು, ಬಿಕ್ಕುವಿನ ಮೊದಲ ಸ್ತೂಪ 4. ಇದನ್ನು ಭಗವಾನ್ ಬುದ್ಧರು 3ನೇ ಒಂದು ಡಿಸ್ಕೋರ್ಸ್ ಏನಿದೆಯಲ್ಲ ಇದು ನಮ್ಮೆಲ್ಲರಿಗೂ ಕೂಡ ಬೇಕು. ಅದೇ ರೀತಿ ಮೊದಲು ಫಸ್ಟು ಬಿಕ್ಕು ಸಂಘಕ್ಕೆ ಯಾರು ಬಂದ್ರಲ್ಲ ಅವರಿಗೆ ಮಾಡಿದಂತಹ ನಿಯಮಗಳು ಅಂತಕ್ಕಂಥದ್ದು ಅದನ್ನು ಕೂಡ ನಾವು ತಿಳ್ಕೊಳ್ಬೋದು. ಓಕೆ, ಈ ರೀತಿ 23 ರೀತಿಯಲ್ಲಿ ನಾವು ನಮ್ಮ ಸಾಧನೆಯನ್ನು ಮುಂದುವರಿಸಿದ್ರೆ ನಾವು ಧ್ಯಾನದಲ್ಲಿ ಬೇಗ ಎತ್ತರಕ್ಕೆ ಹೋಗ್ಬೋದು ಅಥವಾ ಬೋಧಿಯ ಹತ್ತಿರಕ್ಕೆ ನಾವು ಹೋಗ್ಬೋದು ಅಂತಕ್ಕಂತಹ ವಿಚಾರಗಳನ್ನ ಹೇಳ್ತಾ ಇವತ್ತಿನ ಧಮ್ಮ ಪ್ರವಚನವನ್ನು ನಾನು ಮುಕ್ತಾಯ ಮಾಡ್ತೇನೆ. ಭವತು ಸರ್ವಮಂಗಳಂ.